ನಮಸ್ಕಾರ ಎಲ್ರಿಗೂ. ಅವಾಗಲೇ ಹೇಳ್ದಂಗೆ ತುಂಬಾ ಪವರ್ಫುಲ್ ಟೈಟಲ್. ನನಗೆ ಮೊನ್ನೆ ಅವ್ರು ಹೇಳ್ದಾಗಲೇ ನನಗೆ ಅನಿಸ್ತದು ತುಂಬಾ ಸ್ಟ್ರಾಂಗ್ ಟೈಟಲ್ ಅಂತ. ಅದಾದ್ಮೇಲೆ ನನಗೆ ಒಂದು ಸಾಂಗ್ ನಾನು ಭೇಟಿ ಮಾಡಕ್ ಬಂದಾಗ ನೋಡಿದ್ದೆ. ನನ್ನ ಸಾಂಗ್ ನನಗೆ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಆ ಡ್ಯುಯೆಟ್ ಸಾಂಗ್ ನಾನು ನೋಡಿದಾಗ ಸಿನಿಮಾಟೋಗ್ರಾಫರ್ ನಾನು ಇವಾಗ ಜಸ್ಟ್ ಮಾತಾಡೋರು ಪಾಪ ಒಂದೇ ಒಂದ್ ಲೈನ್ ಮಾತಾಡೋರು ಅವರು, ಬಟ್ ಅದಕ್ಕಿಂತ 100ರಷ್ಟು ನೀವು ಕೆಲಸ ಮಾಡಿದಿರ ಬ್ರದರ್. ಅಮೇಸಿಂಗ್ ಕ್ಯಾಮ್ರಾ ವರ್ಕ್. ನಾನು ಅಲ್ಲಿ ನೋಡಿದಾಗ್ಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದೀನಿ, ತುಂಬಾ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಯಾಕಂದ್ರೆ ನನಗೆ ಗೊತ್ತು ಅದ್ರದ್ದು ಏನ್ ಲಿಮಿಟೇಷನ್ಸ್ ಇತ್ತು ನಿಮಗೆ ಅಲ್ಲಿ ಅಂತ. ಬಟ್ ಜಸ್ಟ್ ಒಂದು ಕ್ಯಾಮ್ರಾ ಇಟ್ಕೊಂಡು ಜಾಸ್ತಿ ಲೈಟಿಂಗ್ ಗೀಟಿಂಗ್ಸ್ ಏನು ಇಲ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ತಗೊಂಡಿದ್ದೀರಾ. ಅಂಡ್ 80s ಅನ್ನೋದಕ್ಕೆ ನೀವು ಮಾಡಿರೋ DI ಆಗಿರ್ಬೋದು. ಫಸ್ಟ್ ಶಾಟ್, ಇವಾಗ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ, ನನಗೆ ವೆರಿ ಫಸ್ಟ್ ಶಾಟ್ ಇಂದಾನೆ ಹಿಡಿದು ಕೂರಿಸ್ಬಿಡುತ್ತೆ ನಿಮಗೆ. ಯೂಶಲ್ ಆಗಿ ಅನ್ಸುತ್ತೆ ನಮಗೆ, ಓಕೆ ಕಮ್ಮಿ ಬಜೆಟ್ ಒಂದು ಪಿಕ್ಚರ್ ಆಗಿರುತ್ತೆ, ಎಲ್ಲ ತುಂಬಾ ಫಿಲ್ಮ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಇದು ಟ್ರೈಲರ್ ನೋಡಿದ್ಮೇಲೆ ನಿಜವಾಗ್ಲೂ ಅದು ಅರ್ಧ ನಿಮ್ ವರ್ಕ್ ಇಂದಾನೆ ಅದು ಸುಳ್ಳು ಅನ್ಸ್ಬಿಡುತ್ತೆ. ಇದು ಯಾವ್ದು ಕಂಟ್ರೋಲ್ ಬಜೆಟ್ ಇಂದ ಮಾಡೋ ಪಿಕ್ಚರ್ ಅಲ್ಲ ಇದು. ಸಿನಿಮಾ ಏನ್ ಕೇಳಿದ್ರೆ ಅದಕ್ಕೆ ಬಜೆಟ್ ಬಂದಿದೆ ಅನ್ನೋ ತರ ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಒನ್ ಆಫ್ ದ ಹೀರೋ ಅನ್ಸುತ್ತೆ ಬ್ರದರ್ ನನಗೆ ಈ ಸಿನಿಮಾದಲ್ಲಿ. ಒಳ್ಳೇದಾಗಿ ಅಷ್ಟು ಇಂಪ್ರೆಸ್ ಆಗಿತ್ತು ನನಗೆ ಅದು ಸಿನಿಮಾಟೋಗ್ರಫಿ, ಎಸ್ಪೆಷಲಿ ಅದು ಡುಯೆಟ್ ಸಾಂಗು ಅಂಡ್ ಟ್ರೈಲರ್ ಅಲ್ಲಿ ನೋಡಿದಂತ ಶಾರ್ಟ್ಸ್. ಅಫ್ಕೋರ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿರೋದು ನೀವು ಕೂಡ. ಕ್ರೆಡಿಟ್ ಟು ಕ್ಯಾಮ್ರಾಮನ್ ಆಗಿ. ಅಂಡ್ ತುಂಬಾ ಚೆನ್ನಾಗಿ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ ಅಲ್ಲಿ. ಅಂಡ್ ಟ್ರೈಲರ್ ನೋಡಿದಾಗ್ಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದು ಪಿಕ್ ಮಾಡಿದ್ದಾರೆ ನಾಗಮುಖ ಅವರು. ಅದೇ ಎಲ್ಲರೂ ಅದೇ ಮೆನ್ಷನ್ ಮಾಡ್ತಾರೆ, ನಮ್ಮಲ್ಲ ಆಗಲ್ಲ, ಇದು ನಮ್ಮಲ್ಲಿ ಜಾಸ್ತಿ ಈ ತರದ ಪ್ರಯತ್ನಗಳು ಪಟ್ಟಿಲ್ಲ ಅಂತ. ಅಂದ್ರೆ ಯಾಕೆ ಅಂತಂದ್ರೆ ತುಂಬಾ ರಿಸ್ಕ್ ಇರುತ್ತೆ, ಒಂದ್ ಸೆನ್ಸಿಟಿವ್ನೆಸ್ ಇರುತ್ತೆ ಈ ಟ್ರಾನ್ಸ್ಕ್ರಿಪ್ಷನ್ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ತುಂಬಾ ಎಡ್ಜ್ ಆಫ್ ದಿ ಸ್ವರ್ಡ್ ನಡೆದಂಗಿದು, ಕತ್ತಿ ಮೇಲೆ ನಡೆದಂಗಿರುತ್ತೆ. ಸ್ವಲ್ಪ ಈ ಕಡೆ ಅಂದ್ರೆ ರೈಟ್ ಅವ್ರು ಬರೆಸ್ತಾರೆ, ಹಿಂಗೋದ್ರೆ ಲೆಫ್ಟ್ ಅವ್ರು ಬರೆಸ್ತಾರೆ. ಸೊ ಎರಡರ ಮಧ್ಯದಲ್ಲೇನೆ ನಾವು ನೀಟ್ ಹೋಗ್ಬೇಕು. ಅದ್ರಲ್ಲಿ ಏನು ಅಂತಂದ್ರೆ ಬೇಸಿಕಲಿ ನಾವು ಯಾವ್ದು ಬಯಾಸ್ಟ್ ಇಲ್ದಂಗೆ ಈ ತರದ ಸ್ಕ್ರಿಪ್ಟ್ ಗಳು ಮಾಡಬೇಕು. ಡೈರೆಕ್ಟರ್ ಆಗಿ ಅವ್ರು ಯಾವ್ದು ಬಯಾಸ್ಟ್ ಇಲ್ದಂಗೆ ಮಾಡಬೇಕು. ಹಾನೆಸ್ಟ್ ಏನೋ ಇಶ್ಯೂ ಇದೆ ಅಂತಂದ್ರೆ ಆ ಇಶ್ಯೂನ ಅಡ್ರೆಸ್ ಮಾಡಬೇಕು. ನಾವು ಕಾಟಾರ ಮಾಡ್ಬೇಕಲ್ಲ ಅಷ್ಟೇ, ಆ ತರದೇ ಒಂದು ಬಯಾಸ್ಟ್ ಇಲ್ದಂಗೆ, ಯಾರಿಗೂ ಬಯಾಸ್ಟ್ ಇರ್ಬಾರ್ದು, ಏನ್ ಇಶ್ಯೂ ಇದೆ ಅದನ್ನ ಅಡ್ರೆಸ್ ಮಾಡಬೇಕು ಅಂತ ಮಾಡಿದ್ದು. ಸೊ ಅದನ್ನ ಮಾಡಿರ್ತಾರೆ ಅಂತ ಒಂದು ನನಗೆ ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಟ್ರೈಲರ್ ನಲ್ಲಿ. ಹಾಗೆ ಆ ತರದೊಂದು ಸಿನಿಮಾಗೆ ಸಿನಿಮಾಟೋಗ್ರಫಿ ಅಂಡ್ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮ್ಯೂಸಿಕ್ ಸಾಂಗ್ಸ್ ಮಾಡಿರೋರು ಅಂಡ್ BGM ಮಾಡಿರೋರು ಇಬ್ರು ತುಂಬಾ ಅದ್ಭುತವಾಗಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಬೆಸ್ಟ್ ವಿಶಸ್ ನಿಮಗೂ ಕೂಡ. ಅಂಡ್ ರಾಮಕೃಷ್ಣ ಅವರು ಈ ತರದೊಂದು ಪ್ರಯತ್ನಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲಾದೂ ನಮ್ಗೆ ರಿಸ್ಕ್ ಇರುತ್ತೆ ಸರ್. ಹೊಸೊಬ್ರು ಈ ತರದೊಂದು ಸಿನಿಮಾ ಹಿಂಗೆ ಸಬ್ಜೆಕ್ಟ್ ಎಲ್ಲಾನು ಒಪ್ಕೊಳ್ಳೋಕ್ಕಿಂತ ಮುಂಚೆ ನೆಗೆಟಿವ್ ತುಂಬಿಸೋದು ಜಾಸ್ತಿ ಇರುತ್ತೆ. ಆ ತರದೆಲ್ಲ ಇದ್ರು ಒಂದು ತಂಡದ ಮೇಲೆ ನಂಬಿ, ಒಂದು ಕಥೆನ ನಂಬಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ರೆ ಸರ್, ಒಳ್ಳೇದಾಗ್ಲಿ ಸರ್ ನಿಮಗೆ. ಅಂಡ್ ಸರ್ ಕೂಡ ನೆಗೆಟಿವ್ ರೋಲ್ ಮಾಡೋದು ತುಂಬಾ ವಿಶೇಷವಾಗಿದೆ. ಸೊ ಅಫ್ಕೋರ್ಸ್ ಅವರು ಗ್ಯಾರಂಟಿ ಅದ್ರದ್ದು ಏನಿದೆ ನ್ಯಾಯ ಒದಗಿಸಿರ್ತಾರೆ. ಬಟ್ ಇಡೀ ತಂಡ ನನಗೆ ತುಂಬಾ ಖುಷಿಯಾಗಿದೆ. ಅಂಡ್ ನನ್ಗೆ ಹೀರೋ ಅವ್ರು ನೋಡಿದಾಗ್ಲೂ ಅದೇ ಅನ್ಸಿದೆ ನನಗೆ. ಏನೋ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದೆಲ್ಲ ಏನು ಇಲ್ದಂಗೆನೆ ಏನ್ ಕ್ಯಾರೆಕ್ಟರ್ ಹೇಳಿದೆ, ಡೈರೆಕ್ಟರ್ ಏನ್ ಹೇಳಿದ್ದಾರೆ, ಅದು ಕಾಸ್ಟ್ಯೂಮ್ ಇಂದ ಇರ್ಬೋದು, ಲುಕ್ ಇಂದ ಇರ್ಬೋದು, ಮೇಕಪ್ ಇಂದ ಇರ್ಬೋದು, ಪ್ರತಿಯೊಂದಕ್ಕೂ ಪಾತ್ರವಾಗಿ ನಿಂತಿದ್ದಾರೆ. ಹೀರೋ ಅಂತ ಅಲ್ಲದೆ ಪಾತ್ರವಾಗಿ ನಿಂತಿದ್ದಾರೆ. ಅದೇ ಕಾಪಾಡುತ್ತೆ ಬ್ರದರ್ ನಿಮ್ಗೆ. ಯಾಕಂದ್ರೆ ತುಂಬಾ ಡಿಫ್ರೆನ್ಸ್, ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ ನಿಮ್ಗೆ. ಸೊ ಅದನ್ನ ಆಕ್ಟರ್ ನೀವು ಚೆನ್ನಾಗಿ ನಿಮ್ಗೆ ನನ್ನ ಕಡೆಯಿಂದ ವಿಶ್ ಮಾಡ್ತೀನಿ. ಸೊ ಓವರ್ ಆಲ್ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಇದೇ ಡಿಸೆಂಬರ್ 5th ರಿಲೀಸ್ ಅಂತ ಹೇಳ್ತಾ ಇದ್ದೀರಾ. ಸೊ ಡಿಸೆಂಬರ್ 5th ಅಲ್ಲ, ಸೊ ಒಳ್ಳೇದಾಗ್ಲಿ. ಡಿಸೆಂಬರ್ 5th ರಿಲೀಸ್ ಆಗ್ತಾ ಇದೆ. ಅಂಡ್ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಏನಿಲ್ಲ ಸರ್, ಧೈರ್ಯವಾಗಿರ್ಬೇಕಷ್ಟೇ, ಇನ್ನೇನು ಇಲ್ಲ. ಏನಾಗಿದೆ ಸರ್, ನಮ್ಗೆ ಅನ್ಸ್ತಾ ಇರುತ್ತೆ ತುಂಬಾ ಯಾಕೆ ಸಿನಿಮಾಗಳು ಕಮ್ಮಿ ಓಡ್ತಾ ಇದೆ, ಅಥವಾ ಏನೋ ಇವತ್ತು ಪ್ರೀ ಬಿಸ್ನೆಸ್ ಗಳು ಕಮ್ಮಿ ಅನ್ಸುತ್ತೆ, ಎಲ್ಲಾನು ಯಾಕೆ, ಅಥವಾ ಇನ್ನೊಂದು ದೊಡ್ಡ ಕಂಪ್ಲೇಂಟ್ ಜನ ಥಿಯೇಟರ್ಗೆ ಬರಲ್ಲ ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತೀವಿ ನಾವು ಜನಕ್ಕೆ. ಏನಕ್ಕೆ ಆಗ್ತಿದೆ ಅದು ಅಂತಂದ್ರೆ ಟೋಟಲಿ ಅದು ನಮ್ದು ಫಾಲ್ಟ್, ಜನದ ಫಾಲ್ಟ್ ಅಲ್ಲ. ಏನಾಗಿದೆ, ಇದು ಯಾವ್ದು ಕನ್ನಡ ರಾಮಕೃಷ್ಣ ಅಂತ ಯಾವ್ದೊಂದು ಕಥೆನಲ್ಲಿ ಬರುತ್ತೆ. ಒಂದು ಬೆಕ್ಕಿಗೆ ಬಿಸಿ ಹಾಲು ಕುಡಿಸ್ಬಿಟ್ರೆ ಅದು ನೆಕ್ಸ್ಟ್ ಹಾಲು ನೋಡಿದಾಗೆಲ್ಲ ಹೆದರ್ಕೊಂಡು ಹೋಗುತ್ತಂತೆ. ಹಂಗೆ ನಾವು ಒಂದಷ್ಟು ಸಿನಿಮಾಗಳು ಯಾವ್ದೋ ಜನಕ್ಕೆ ಇಷ್ಟ ಆಗದೆ ಇರೋ ತರ ಕೊಟ್ಟು ಅವರಿಗೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ
ಸೊ ಇವಾಗ ಯಾವ್ದೋ ಒಂದು ಚೆನ್ನಾಗಿರೋ ಸಿನಿಮಾ ಬರುತ್ತೆ ಅಂತಂದ್ರು ಅವ್ರಿಗೆ ನಂಬಿಕೆ ಇಲ್ಲ. ಅಪ್ಪ ಇದು ಹಾಲು ಚೆನ್ನಾಗಿದೆ ಕುಡಿ ಅಂತಂದ್ರೆ ನಂಬಿಕೆ ಇಲ್ಲ ಅದಕ್ಕೆ. ನಾನು ನನ್ನ ಫ್ಯಾಮಿಲಿ ಕರ್ಕೊಂಡು ಒಂದು ಸಿಂಗಲ್ ಸ್ಕ್ರೀನ್ ಹೋಗ್ಬೇಕು ಅಂತಂದ್ರು ನನಗೆ 800,000 ರೂಪಾಯಿ ಖರ್ಚಾಗ್ತದೆ. ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚಾಗ್ತಿದೆ. ಇವತ್ತಿರುವಂತ ಒಂದು ಪರಿಸ್ಥಿತಿನಲ್ಲಿ ನಾನು ಅಷ್ಟು ಇನ್ವೆಸ್ಟ್ ಮಾಡ್ಲಾ, ಹೋಗಿ 2.5 ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದ್ರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ. ನೀವು ಮೊಬೈಲ್ ಅಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ, ಟಿವಿನಲ್ಲಿ ಎಂಟರ್ಟೈನ್ಮೆಂಟ್ ಇದೆ, ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ. ಸೊ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್. 100% ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ, ನಾವು ನೋಡ್ತಾ ಇದೀವಿ. ಒಂದಷ್ಟು ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಏನು ಅಂದ್ರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಅವನಿಗೆ ನಂಬಿಕೆ ಬಂದು ಥಿಯೇಟರ್ ಬರೋ ಅಷ್ಟೊತ್ತಿಗೆ ಥಿಯೇಟರ್ ಸಿನಿಮಾ ಇರೋದು ನಮ್ದು. ಸೊ ಏನಾಗಿದೆ ಇದು. ಸೊ ನಾವು ನಮ್ ಕಡೆಯಿಂದ ನಾವು ಅದು ಫಿಲ್ಟರ್ ಮಾಡ್ಕೊಂಡು ಒಂದಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದು ಬಂತು ಅಂತಂದ್ರೆ ಹಿ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್. ಅವಾಗ ನಂಬ್ಕೊಂಡು ಬರ್ತಾರೆ. ಒಂದು ಆವರೇಜ್ ಪಿಕ್ಚರ್ ಆದ್ರೂ ಬಂದು ನೋಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ. ಈಗ ಲಾಸ್ಟ್ ಒಂದು 6 months ಐ ಥಿಂಕ್ ಎಕ್ಕ, ಸೂಫ್ರಮ್ಸು, ಏಳುಮಲೆ, ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈ ನೆಕ್ಸ್ಟ್ ಬರೋ ಫಿಲಮ್ಸ್ ತುಂಬಾ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರುವಂತ ಫಿಲಮ್ಸ್ ಗಳಿದಾವೆ. ಸೊ ಇನ್ನೊಂದು 6 months ಆತರ ಚೆನ್ನಾಗಿ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ. ಅಂದ್ರೆ ಮಾಧ್ಯಮ ಮಿತ್ರರು ಅಂದಾಗ ನಮ್ಗೆ ಈ ನಾವು ಏನ್ ಮಾಡ್ತೀವೋ ಪ್ರಯತ್ನ ಅದನ್ನ ಜನಕ್ಕೆ ತಲುಪಿಸೋರು ನೀವೇ. ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಶರಣ. ಈಗ ಈ ಸಿನಿಮಾ ಮಾಡೋ ಉದ್ದೇಶ, ನನಗೆ ಸಿನಿಮಾ ಫೀಲ್ಡ್ ಇಲ್ಲ, ಗೊತ್ತಿಲ್ಲ, ಯಾವ್ದು ಏನು ಎಕ್ಸ್ಪೀರಿಯನ್ಸ್ ಏನಿಲ್ಲ. ಅದು ನನ್ನ ಬಿಸ್ನೆಸ್ಸೇ ಬೇರೆ. ಹಾಗಾಗಿ ನಮ್ಮ ಹುಡುಗರುಗಳು ಅಂದ್ರೆ ನಾಗಮುಖ, ನಾಗಶೆಟ್ಟಿ, ನಮ್ಮ ಭೀಷ್ಮರಾಮಯ್ಯ, ಶಶಿ, ಇವರೆಲ್ಲ ನನಗೆ ಹಳೆ ಸ್ನೇಹಿತರುಗಳು. ಇವರು ಬಂದು ಕೇಳ್ಕೊಳ್ತಾರೆ, ಒಂದು ಸಿನಿಮಾ ಮಾಡ್ಬೇಕಣ್ಣ, ನಾವು ತುಂಬಾ ಸ್ಟ್ರಗ್ಲಿಂಗ್ ಆಗಿ ಮಾತಾಡ್ತಾ ಇದ್ದೀವಿ, ಹೊಸಬರು ಅಂತೇಳಿ ಯಾರು ನಮ್ಗೆ ಅವಕಾಶ ಸಿಗ್ತಾ ಇಲ್ಲ, ನೀನೇನ್ ಮಾಡ್ತೀವಿ ಗೊತ್ತಿಲ್ಲ, ಸಿನಿಮಾ ಮಾಡ್ಲೇಬೇಕು, ನಂದು ಕತೆ ಈ ತರ ಅಂತಾರೆ. ಅವಾಗ ನಾನು ನಿಮ್ ಕತೆ ಏನು ಬೇಡ, ನಿಮ್ ಒದ್ದಾಟ ನೋಡಿ ನಾನು ಒಂದು ಸಿನಿಮಾ ಮಾಡೋಣ, ಆಯ್ತು ನೀವೆಲ್ಲ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದು ಪ್ರಯತ್ನ ಅನ್ನೋದಕ್ಕಿಂತ ಇದು ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿರ್ತಕ್ಕಂಥ ಸಿನಿಮಾ. ನಾವು ಮಾಡಿದೀವಿ ಅಂತೇಳಿ ಹಿಂಗ್ ಹೇಳ್ತಾ ಇದೀವಿ ಅಂತೇನಲ್ಲ, ಜನ ಏನು ಥಿಯೇಟರ್ ಕೂತ್ಕೊಂಡು ನೋಡ್ತಾರೋ, ನೋಡಿ ನಮ್ಗೆ ಆಶೀರ್ವದಿಸ್ತಾರೋ, ಆ ಕೊಡುವಂತ ಆ ಕಾಸಿಗೆ ಬೆಲೆ ಇರುವಂತ ಒಂದು ಈ ಸಿನಿಮಾ. ದಯಮಾಡಿ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ನಮ್ಮಂತವ್ರನ್ನ ಮುಂದೆ ಇನ್ನ ಸಿನಿಮಾ ಮಾಡೋ ಅವಕಾಶ ಸಿಗೋ ತರ ನಮ್ಗೆ ಅವಕಾಶ ನೀಡಬೇಕು ಅಂತ ಎಲ್ಲ ಪ್ರೇಕ್ಷಕ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಎರಡನೇದಾಗಿ ನಮ್ಮ ನಾಗಮುಖ ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಹಾಗೂ ನಮ್ಮ ಹೀರೋಯಿನ್, ನಮ್ಮ ಹೀರೋ, ನಮ್ಮ ಭೀಷ್ಮರಾಮಯ್ಯನವರು, ನಮ್ಮ ಅಶೋಕ್ ಸರ್, ಆಮೇಲೆ ಹಾಗೂ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮಲ್ಲಿ ಯಾರು ಇದರಲ್ಲಿ ನಾನು ಪ್ರೊಡ್ಯೂಸರು, ನಾನು ಕೆಲಸಗಾರ, ನಾನು ಇಲ್ಲಿ ಟೆಕ್ನಿಷಿಯನ್, ನಾನು ಆರ್ಟಿಸ್ಟು ಅಂತ ಯಾರು ಹೇಳಿಲ್ಲ. ನಮ್ಮ ಮುತ್ತು, ನಮ್ಮ ವೆಂಕಟೇಶಣ್ಣ, ನಮ್ಮ ಇವರು ಶ್ರವಣ್ ಸರ್, ನಮ್ಮ BGM ಲಾಸ್ಟ್ ಅವ್ರಿಗೆ ಹೋಗಿ ಮಾತಾಡಿದಾಗ ಈ ಸಿನಿಮಾ ನೋಡಿ ನಾನು ನನ್ನ ಎಫರ್ಟ್ ಏನಿದೆ ನಾನು ಹಾಕ್ತೀನಿ ಸರ್ ಅಂದ್ರು. ನನಗೆ ಅದು ಇನ್ನ ತುಂಬಾ ಖುಷಿ ಆಯ್ತು. ಹಾಗಾಗಿ ಎಲ್ಲರೂ ಇಲ್ಲಿ ಎಲ್ಲರೂ ಒಂಥರ ನಿರ್ಮಾಪಕರೇ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನಾನು ತಾನು ಅನ್ನೋ ಭೇದ ಭಾವ ಇದ್ದೇನೆ. ನಾವು ಸುಮಾರು ನೋಡಿದೀವಿ, ಯಾಕೆಂದ್ರೆ ನಾನು ಇರೋ ಏರಿಯಾದಲ್ಲಿ ಎಲ್ಲ ದಿಗ್ಗಜರುಗಳೇ ಇರೋದು. ಸಿನಿಮಾ ಆರ್ಟಿಸ್ಟ್ ನಮ್ದು ಕತ್ರಗುಪ್ಪೆ, ಆ ಏರಿಯಾದಲ್ಲಿ ಇರೋರೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ನಾವ್ ಎಲ್ಲಾರನ್ನು ನೋಡಿದೀನಿ, ಅಲ್ಲಿ ಎಲ್ರು ಎಲ್ಲ ಹೇಗೆ ಅಂತ ಎಲ್ಲ ಗೊತ್ತಿರೋ ವಿಚಾರ. ಸೊ ಹಂಗಾಗಿ ಇವರೆಲ್ಲ ಕೇಳ್ಕೊಂಡಾಗ ನನಗೆ ತುಂಬಾ ಇದಾಯ್ತು. ಆಮೇಲೆ ಹಾಗೂ ನಮ್ಮ ದಾವಣಗೆರೆಯಲ್ಲಿ ಶಂಕರ್ ಬಾತಿ ಅಂತ ಅವರು ತುಂಬಾ ನಮ್ಗೆ ಆತ್ಮೀಯರು. ಅವರು ಒಂದು ಒಳ್ಳೆ ರೋಲು ಅವರು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾವೆಲ್ಲ ಅಭಾರಿಯಾಗೇ ಇದ್ದೀವಿ. ಈ ಸಿನಿಮಾನ ಜನ ನೋಡಿ ಮೆಚ್ಚಿ ಆಶೀರ್ವಾದ ಪಡಿಸ್ಬೇಕು ಅಂತ ಹೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ನನಗೆ ಆಕ್ಟಿಂಗ್ ಅನ್ನೋದು ಗೊತ್ತಿಲ್ಲ. ನಾನು ಹಳ್ಳಿಗಳಿದ್ದಾಗ ನಾಟಕ ಎಲ್ಲ ಮಾಡಿದ್ದೀನಿ. ನಾನು ಹಳ್ಳಿ ಪ್ರದೇಶದಿಂದ ಬಂದಿರೋನು. ನಾನು ಹಳ್ಳಿಲಿ ಸುಮಾರು ಒಂದು 7-8 ನಾಟಕ, ಕುರುಕ್ಷೇತ್ರದಲ್ಲಿ ಶಕುನಿ ಮಾಡಿದ್ದೀನಿ. ಆಮೇಲೆ ಹಾಗೂ ಸೂರಪದ್ಮನ ವಧೆ ಅನ್ನೋದ್ರಲ್ಲಿ ಯಜ್ಞದೇವ ಮಾಡಿದ್ದೀನಿ, ದೇವೇಂದ್ರನ್ ಪಾತ್ರ, ಈ ತರ ನಾಟಕಗಳು ಮಾಡಿದ್ದೆ. ಸಿನಿಮಾದಲ್ಲಿ ನನಗೆ ಮಾಡೋ ಧೈರ್ಯನೂ ಇರ್ಲಿಲ್ಲ, ಇದು ಇರ್ಲಿಲ್ಲ, ಯಾರು ಆ ಚಾನ್ಸ್ಗೂ ನನಗೆ ಕೇಳಕ್ ಹೋಗಿರ್ಲಿಲ್ಲ. ನಮ್ಮ ನಿರ್ದೇಶಕರು ಇಲ್ಲ ಅಣ್ಣ ಇದೊಂದು ಪಾರ್ಟ್ ನೀನ್ ಮಾಡ್ಲೇಬೇಕು, ಇದು ನಿನಗೆ ಸೂಟ್ ಮಾಡೋ ತರ ಮಾಡ್ತಿದ್ರು. ನಂಗೆ ಜಾಸ್ತಿ ಮಾತಾಡೋಕೆಲ್ಲ ಬರಲ್ಲ,
ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಆದ್ರೂ ನನ್ನ ಕೈಲಿ ಬಲವಂತ ದಿನ ಮಾಡಿದ್ರು ಅದ್ ನೋಡ್ರೆ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಅದನ್ನ ಜನ ಮೆಚ್ಚಿ ಆಶೀರ್ವದಿಸ್ಬೇಕು. ಸರ್, ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ವರ್ಕ್, ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡು ಈ ಕರೋನಾ ಟೈಮಲ್ಲಿ ಎಷ್ಟು ಸುಮಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಏನ್ ಅಡಿಗೆ ಮಾಡ್ತಿದ್ರು, ಅದರಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನ್ 50ರಿಂದ 100 ಈ ತರ ಪ್ಯಾಕೆಟ್ಗಳ ಕಟ್ಟಿಸ್ಕೊಂಡು ಯಾರು ಊಟ ಇಲ್ದೇನೆ ಯಾರು ಪಾಪ ಒದ್ದಾಡ್ತಿದ್ರು ಅಂತವ್ರಿಗೆಲ್ಲ ಊಟಗಳು ತಗೋ ಕೊಡೋದು, ನೀರ್ ಕೊಡೋದು, ಇದೆಲ್ಲ ನೋಡಿದ್ವಿ. ಈ ಏಷ್ಯಾ ವೇದಿಕ್ ಕಲ್ಚರಲ್ ರಿಸರ್ಚ್ ಯೂನಿವರ್ಸಿಟಿ ಅಂತೇಳಿ ಅವರು ನಮ್ಮನ್ನು ಎಲ್ಲ ನೋಡಿ ಎಲ್ಲ ಫೋಟೋ ಗಿಟ ಯಾರು ಹೊಡೆದು ಹಾಕಿರ್ತಾರೆ. ಅದನ್ನ ನೋಡಿ ನಮ್ಗೆ ಡಾಕ್ಟರೇಟ್ ಅಂತ ಕೊಟ್ಟಿರೋದು ಸರ್. ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾಗೆ ನಮಸ್ಕಾರ. ಇದು ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋಂಥ ಸಿನಿಮಾ ಆಗಿತ್ತು. ಡೈರೆಕ್ಟರ್ ಏನ್ ನಮಗೆ ಟಾಸ್ಕ್ ಕೊಟ್ಟಿದ್ರು ಅದನ್ನ ಕಂಪ್ಲೀಟ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ. ನಾನು ವಿಶೇಷವಾಗಿ ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಬೇಕಾಗಿರೋದು ನಮ್ಮ ಕ್ಯಾಮ್ರಾಮನ್ ನಾಗು ಶೆಟ್ಟಿ ಅವರಿಗೆ. ಯಾಕೆಂತಂದ್ರೆ ನಾಗಮುಖ ಅವ್ರನ್ನ ಪರಿಚಯ ಮಾಡಿಸಿ ಈ ಅವಕಾಶ ಕೊಡಿಸಿರೋದು ನಾಗು ಶೆಟ್ಟಿ ಅವರು. ತಮಗೆ ತುಂಬಾ ಆಭಾರಿ ನಾನು. ನಾಗಮುಖ ಸರ್ ಒಂದು ಒಳ್ಳೆ ಪಾತ್ರವನ್ನ ಕೊಟ್ಟಿದ್ದೀರಿ, ಖುಷಿ ಆಯ್ತು. ಆಮೇಲೆ ಶಶಿ ಅವ್ರು ಇರ್ಬೋದು ಅಥವಾ ಮೇಡಮ್ ಇರ್ಬೋದು, ರಾಮಯ್ಯ ಅವ್ರು ಇರ್ಬೋದು, ಆಮೇಲೆ ಇವರು ಇನ್ನೊಬ್ರು ವಿಲನ್, ಇವರು ಪ್ರೊಡ್ಯೂಸರ್ ಕಮ್ ವಿಲನ್. ನನ್ನ ಎಲ್ಲ ಈ ಧರ್ಮ ತಂಡಕ್ಕೆ ನನ್ನ ಧನ್ಯವಾದ. ಒಂದು ಅದ್ಭುತವಾದಂತ ಒಂದು ಸಬ್ಜೆಕ್ಟ್. ಎಲ್ಲ ಹೇಳ್ತಾರೆ ನಾವು ಕಷ್ಟಪಟ್ಟು ಮಾಡಿದೀವಿ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ. ಬಟ್ ಯಾವುದೇ ಸಿನಿಮಾ ಆಗಲಿ ಅಥವಾ ಸೀರಿಯಲ್ ಆಗಲಿ ಕಷ್ಟಪಡಲೇಬೇಕು. ಆದ್ರೆ ನಾವು ನಿರೀಕ್ಷೆ ಮಾಡ್ತಿರೋದು, ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಬೇಕು. ಯಾಕಂತಂದ್ರೆ ಆ ನಿರೀಕ್ಷೆಯ ಸಿನಿಮಾ ಏನು ಆಡಿಯನ್ಸ್ ನಿರೀಕ್ಷೆ ಮಾಡ್ತಾರಲ್ಲ, ಆ ನಿರೀಕ್ಷೆಯ ಸಿನಿಮಾ ನಮ್ಮ ನಾಗಮುಖ ಸರ್ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಅದ್ಭುತವಾದಂತ ಸಿನಿಮಾ. ಈಗ ಸುನೀಲ್ ಸರ್ ಹೇಳ್ದಂಗೆ ಎಷ್ಟೋ ಕೆಟ್ಟ ಸಿನಿಮಾ ಕೊಟ್ಬಿಟ್ಟಿದ್ದೀವಿ, ಹಂಗಾಗಿ ಇದು ಒಳ್ಳೆ ಸಿನಿಮಾ. ದಯವಿಟ್ಟು ಬನ್ನಿ, ನಿಮ್ಮ ಆಶೀರ್ವಾದ ನಮ್ಮ ತಂಡಕ್ಕೆ ಬೇಕು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಡಿಜಿಟಲ್ ಮಿತ್ರರು ಆಗಮಿಸುತ್ತಾ ಎಲ್ಲರಿಗೂ, ಹಾಗೂ ವೇದಿಕೆ ಮೇಲೆ ಇರುವಂತ ನನ್ನ ಎಲ್ಲ ಸಹಪಾಠಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಿರುವಂತ ಎಲ್ಲ ನನ್ನ ಸಹ ಕಲಾವಿದರಿಗೆ ಹಾಗೂ